ನನ್ನ ಅಪ್ಪನ ಮನೆ ಉದ್ಧಾರ ಮಾಡುವಂತ ಮಾದಪ್ಪ ನಾಡುವಂತ ಕಿಚ್ಚು ನಿಮ್ಮ ಪಾದಕ್ಕೆ ಪುರಿವಾಗಬಾರದು ಅಂತೇಳಿ ಆ ಸಿಕ್ಕಮ್ಮ ಮಾಧವ ಜ್ಞಾನವನ್ನು ಯಾವ ರೀತಿ ಮಾಡ್ತಿದ್ದಾಳೆ ಹೇಗೆ ಸ್ವಾಮಿ ಎಲ್ಲಿದ್ದಯ್ಯಪ್ಪ ತಂದೆ ನನ್ನ ಎಡಮನೆಯ ಮಾದೇವಾ ನಿಮ್ಮ ಪಾದ ಸರ್ವಾಗಲಿ ಮಾದೇವಾ ನಾಡುವ ಕಣ್ಣೀರೋ ನನ್ನ ಎಳಮನೆಯ ಮಾದೇವಾ ನಿಮ್ಮ ಪಾದ ಪರವಾಗಲಿ ಮಾದೇವಾ ಪರವಾಗಲಿ ಮಾದೇವಾ ನನಗೆ ತಂದೆ ತೈಗಳಾಗೆ ನನಗಿಲ್ಲ ಮಾದೇವಾ ನನಗೊಂದು ಪಳಗದ ಮೊದಲಿಲ್ಲ ಕಷ್ಟ ಕೇಳವರೇ ಯಾರಿಲ್ಲ ಮನಸ್ಸೆಲ್ಲ ಬಾಳ ನೊಂದಿದೆ ಪರಮಾತ್ಮ ಪಾರ ಮಾಡಬಾರದೆ ಹರಿತ ಪದ ಸ್ವಾಮಿ ಎಣ್ಣಾಗಿ ಕೂಡಕ್ಕಿಂತ ಪಾರೆಯ ಎನ್ನುತ್ತಿರುವ ಮಣ್ಣಿನ ಮೇಲೆ ಮರವಾಗಿ ಮಣ್ಣಿನ ಮೇಲೆ ಮರವಾಗಿ ಮಣ್ಣಿನ ಮೇಲೆ ಗುರುವೇ ಮರವಾಗಿ
ಹುಟ್ಟಿದರೆ ಅವುಗಳ ಪರವನಿಗೆ ನೆರಳಾಗಿ ಯೋಗ ಪರವನಿಗೆ ನೆರಳಾಗಿ ಮಾದೇಶ್ವರ, ಹೌದು, ಹೆಣ್ಣಾಗಿ ನಾನು ಉಳೋದಕ್ಕಿಂತ ಪಾಪಿ ಎನ್ನುತ್ತೇನಮ್ಮ. ಮಣ್ಣಿನ ಮೇಲೆ ಮರವಾಗಿ ಹುಟ್ಟಿದ್ರೆ ಹೋಗಬರ ಜನಗಳಿಗೆ ನಾನು ನೆರಳಾಗ್ತೀನಿ ತಂದೆ. ಶಿವ ಶಿವ, ನನ್ನ ಅಪ್ಪನ ಮನೆ ಉದ್ಧಾರ ಮಾಡುವಂತ ಮಾದಪ್ಪ, ನಾಳುವಂತ ಕೂಗು ನಿಮ್ಮ ಪಾದಕ್ಕೆ ಪ್ರಿಯವಾಗಬಾರದು ತಂದೆ. ಹೌದಪ್ಪ, ಕಾಡು ಸ್ವಾಲಗನ ಕೈ ಹಿಡಿದದಕ್ಕೆ ನಾನು ಬಂದು ಕಾಡಲ್ಲಿ ಪ್ರಾಣ ಬಿಡ್ತಿದ್ದೀನಿ ಮಾದೇಶ್ವರ. ಹೌದು, ನಾಳುವಂತ ಕಿತ್ತು ನಿಮ್ಮ ಪಾದಕ್ಕೆ ಪ್ರಿಯವಾಗಬಾರದ ಅಂತೇಳಿ ಸಂಕಮ್ಮ ಹೌದಪ್ಪ ಮಾಧವನು ಜ್ಞಾನ ಮಾಡುವಾಗ ಅತ್ಯಂತ ಕಣ್ಣೀರು. ವಾಸುದೇವ ಸಂಕಮ್ಮನ ಕಣ್ಣೀರು ಗೋಳನ್ನ ಹೌದು, ಆಕಾಶಕ್ಕೂ ಪ್ರಿಯ ಮಾಡಲಿಲ್ಲ, ಭೂಮಿತಾಯಿಗೂ ಪ್ರಿಯ ಮಾಡಲಿಲ್ಲ. ಹೌದು, ನಮ್ಮ ಅಪ್ಪನ ಮನೆ ಮಾದೇಶ್ವರ ಬೇಡದವರಿಗೆ ಭಾಗ್ಯ ಕೊಡುವಂತ ನನ್ನಪ್ಪ ಮಹಾದೇವ ಹೌದು, ಆ ಮಹದೇಶ್ವರನ ಪಾದಕ್ಕೆ ಪ್ರಿಯ ಮಾಡಿಬಿಟ್ರಂತೆ. ಶಿವ ಸಂಕಮ್ಮ ಅತ್ಯಂತ ಕಣ್ಣೀರು ಮಾದೇವನ ಮುತ್ತಿನ ಜೋಳಿಗೆ ಮುತ್ತಿನ ಮಣಿ ಆಗ್ಬಿಡ್ತು. ಹೌದು, ಮಹಾದೇವನ ನಾಗ ಬಿಟ್ಟಿಕ್ಕಂತ ಕಣ್ಣೀರು ನಾಗರದಿಂದ ಹಾರಳಾಗ್ಬಿಡ್ತು. ಮಾದೇವನ ಪುಟಪಾದಕ್ಕೆ ಬಿದ್ದಂತ ಕಣ್ಣೀರು ಗರಿಗರಿನ ತಿರುಗಿ ಪಾತ್ಯಾತಿ ಪ್ರಶ್ನೆ ಆಗ್ಬಿಡ್ತು. ಶಿವ ಮಾದಪ್ಪ ನೋಡಿದ್ರು ಅಯ್ಯಯ್ಯೋ, ಕಾಡು ಒಳ್ಳೆದು ಸ್ಥಳ ಒಳ್ಳೆದು ಅಂತೇಳಿ ಮರೆತು ಕಾಡಲ್ಲಿ ನಾ ಬಂದು ನಿಲ್ಲಿಸಲಿಕ್ಕೆ ಪಕ್ಷಿಗಳ ಕಣ್ಣೀರು, ಅಯ್ಯೋ ಇಲ್ಲ ಪಕ್ಷಿಗಳ ಕಣ್ಣೀರು, ಹೌದಪ್ಪ, ಇಲ್ಲ ಎರೆ ಮತ್ತು ಕೋಟಿ ಯುವರಾಜಗಳ ಕಣ್ಣೀರು, ಯಾರ ಕಣ್ಣೀರಾಗಿ, ಇಲ್ಲ ಗಂಡು ಜಾತಿ ಅಂತಂತ ಕಣ್ಣೀರು, ಅಥವಾ ಇಲ್ಲ ಹೆಣ್ಣು ಜಾತಿ ಅಂತಂತ ಕಣ್ಣೀರು. ಅಯ್ಯಯ್ಯೋ, ಇದು ಯಾರ ಕಣ್ಣೀರುಗಳಾಗಿರ್ಬೋದು ಅಂತೇಳಿ ನನ್ನಪ್ಪ ಮಹಾದೇವ ನೀನೇನ್ ಯಾರ ಕಣ್ಣೀರುಗಳಾಗಿರ್ಬೋದು ಅಂತೇಳಿ ನನ್ನಪ್ಪ ಮಹದೇಶ್ವರ. ಶಿವ ಶಿವ, ತಟ್ಟಾಣಿ ಕಣ್ಣನ್ನು ತೆರೆದಾರು ಮಹಾದೇವ ವಿಷಯಿಸಿದ ನೋಡವರೇ ಆನಂದ ಮಹಾದೇವ ನೋಡವರೇ ಆನಂದ ಮಹಾದೇವ ಆನುಮಲೆ ಅಧಿಕಾರ ಕುಂದುಮಲೆ ಗುರುಗಾರ ಕುಲಾಲ ಮಲೆಯ ಮೈಕಾರ ಆನಂದ ಕುಲಾಲ ಮಲೆಯ ಮೈಕಾರ ಆನಂದ ಮಾದಪ್ಪ ಹೊರಟಾರೋ ಮಳವಳ್ಳಿ ಸೀಮೆಗೆ ಮಳೆಬಂದರಲ್ಲಿ ಬೆಳಗಿದರು ಆನಂದ ದೇವ ಮಳೆಬಂದರಲ್ಲಿ ಬೆಳಗಿದರು ಆನಂದ ದೇವ ಮಳೆ ಬಂದರೆ ಅಧಿಕಾರ ಕುಂಜುಮನೆ ಗುರುಕಾರ ಮುಳಾಲ ಮಲೆಯ ಮಾಯ್ಕಾರ ಆನಂದ ಮಹಾದೇವ ಎಪ್ಪತ್ತೇಳ ಮಲೆಯ ಮೈಕಾರ ಆನಂದ ಮಹಾದೇವ
ಮಳೆಯು ಸುರಿದಾಯೋ ಬಾನನ್ನ ಮಾದೇವ ಆನುಮನೆ ಅಧಿಕಾರ ಗುಂಪುಮನೆ ಗುರುಕಾರ ಮೂಡಾಲ ಮಲೆಯ ಮಳಿಕಾರ ಮಾದೇವ ಮೂಡಾಲ ಮಲೆಯ ಮಳಿಕಾರ ಮಾದೇವ ಬಾನನ್ನ ಮಾದೇವ ಬಾನನ್ನ ಮಾದೇವ ಬಾನನ್ನ ಮಾದೇವ ಯಾವಾಗ ತಟ್ಟಣಿ ಕಣ್ಣ ತೆರವು ಶಿವ ದಿಷ್ಟೈಸಿ ರಾಜ್ಯಗಳನ್ನ ಯಾವಾಗ ನೋಡಿದ್ರು ಶಿವ ಮಾಲಪ್ಪ ಈ ಕಡೆ ಕೊಕ್ಕರೆ ಕೊಂಬಳಿಕ್ಕಿ ಬೈಲಲ್ಲಿ ಸಂಕಮ್ಮ ಅರಣ್ಯದಲ್ಲಿ ಮಹಾದೇವ ಮಹಾದೇವ ಅಂತೇಳಿ ಮಾಧವನ ಜ್ಞಾನವನ್ನ ಮಾಡ್ತಾಳಂತೆ ಈಶ್ವರ ಮಾಲಪ್ಪ ನೋಡುದು ಅಯ್ಯೋ ಯಾರ ಕಣ್ಣಿರ್ಗೋ ತಿದ್ದಿ ಅಂತಿದ್ದೆ ಈ ಯಾರೋ ಹೆಣ್ಣುಮಗಳು ಅತ್ಯಂತ ಕಣ್ಣೀರು ನನ್ನ 77 ಮಲಕಡ ಕೈಲಾಸಕ್ಕೆ ಪ್ರಿಯವಾಗ್ಬಿಡ್ತು ಹೌದು ಓಹೋ ಯಾರಾಗಿ ಹೋಗಿ ನಾನು ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡಬೇಕು ಎಂದಿರುತ್ತಾ ನನ್ನಪ್ಪ ಮಾದಪ್ಪ ಶಿವ ಶಿವ ಆ ಹೆಣ್ಣು ಮಗಳಿಗೆ ಏನೇ ಕಷ್ಟಗಳು ಬಂದಿದ್ರು ಜಂಗಿನ ಪಾತ್ರೆ ಮತ್ತು ಜಲ ಕಾಣಿಸ್ಬೇಕು ಹೌದು ಆ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡಬೇಕು ಎಂದಿರುತ್ತಾ ನನ್ನಪ್ಪ ಮಹಾದೇವ ಅವರು ಬೇಡರ ಕಣ್ಣಿನ ಕರವರೇ ಕರವು ಪುಟ್ಯ ಬೇಡವರೇ ಯಾವಾಗ ಬೇಡತನ ಕೂಡ್ರಂತೆ ಹೌದು ಬೇಡ್ರ ಕಣಯ್ಯ ಬಾರೋ ಕಂಡ ಹೌದಪ್ಪ ಬಾರಪ್ಪ ಗಣೇಶರ ಅಂದಾಗ ಬೇಡ್ರ ಕಣಪ್ಪ ಗುಡೋಡ್ ಬಂದು ಗುರುಳಪ್ಪ ಅದಕ್ಕೆ ಬಗ್ಗೆ ಸಣ್ಣ ಮಾಡಲಿ ಹೌದು ಮಾದೇವ ಆದಷ್ಟು ಬೇಗ ಬೇಡ್ರ ಕಣಯ್ಯ ಬಾರೋ ಅಂತ ನನ್ನ ಕರೆದ್ರಲ್ಲ ಯಾತಕ್ಕೋಸ್ಕರ ಬರ ಮಾಡಿದ್ರಿ ಬುದ್ಧಿ ಬೇಡ್ರ ಕಣಪ್ಪ ಹೌದು ನಿನ್ನ ಬಂದ ಕಣ್ಣಿಕ್ಕಿತ್ತು ನನ್ನ ಲಿಂಗಕ್ಕೆ ಧರಿಸುವುದಕ್ಕೋಸ್ಕರವಾಗಿ ನೀನೇ ಜಗತ್ತಕ್ಕೆ ಶರಣ ಅಂತ ನಾನು ಅಂತಿನಲ್ಲೋ ಬೇಡ್ರ ಕಣಯ್ಯ ನೀನಲ್ಲ ಕಣಯ್ಯ ಶರಣ ಯಾರು ಹೆಣ್ಣುಮಗಳು ಹೊತ್ತಂತೆ ಕಣ್ಣೀರು ಹೌದು ನನ್ನ 77 ಮಲಕಡ ಕೈಲಾಸಕ್ಕೆ ಪ್ರಿಯವಾಗ್ಬಿಡ್ತು ಶಿವ ಆ ಹೆಣ್ಣುಮಗಳು ಹೊತ್ತಂತ ಕಣ್ಣೀರು ನನ್ನ ಮುತ್ತಿನ ಜೋಳಗ ಒಳಗೆ ಮುತ್ತಿನ ಮಣಿ ಆಗ್ಬಿಡ್ತು ಆ ಹೆಣ್ಣುಮಗಳು ಹೊತ್ತಂತ ಕಣ್ಣೀರು ನನ್ನ ನಾಗಬಿತ್ತಿಕ್ಕಂತ ಕಣ್ಣೀರು ನಾಗರತ್ನ ಹಾಳಾಗ್ಬಿಡ್ತು ಶಿವ ಶಿವ ನನ್ನ ಪುಟಪಾದಕ್ಕೆ ಬಿದ್ದ ಕಣ್ಣೀರು ಗರಿಗರನೆ ತಿರುಗಿ ಪಾತ್ಯಾದ ಪ್ರಶ್ನೆ ಆಗ್ಬಿಡ್ತು ಬಿಡ್ರ ಕಣ್ಣಪ್ಪ ಶಿವ ಶಿವ ಹೋಗಿ ನಾನು ಹೆಣ್ಣುಮಗಳ ಕಷ್ಟ ಪರಿಶೋಧನೆಯನ್ನ ಮಾಡ್ತೀನಿ ಅಂದ್ರೆ ಮಾರಲನ್ನು ಜಡಿಮಳೆ ಊರು ಓಹೋ ಭೂಮಿಯಲ್ಲಿ ಇರ್ತಕ್ಕಂಥ ಕಲ್ಲು ಬೆಳಗಾನ ಆ ಕಲ್ಲು ಮುಳ್ಳು ಕಲ್ಲುಗಳೆಲ್ಲ ಮೆಕ್ಕಲ ಮುಳ್ಳು ಯಾವ ರೀತಿ ಅಡ್ಡಾಡ್ಕೊಳ್ಳೋಂಗೆ ಆ ರೀತಿ ಕಲ್ಲು ಮುಳ್ಳುಗಳೆಲ್ಲ ಅಂಡಾಡ್ತೀವಿ ಆಕಾಶ ಏನಾದ್ರೂ ನನ್ನ ಪುಟ್ಟಪಾದ ಎತ್ತು ಮುಡಿಬಿಟ್ರೆ ನನ್ನ ಪುಟ್ಟಪಾದ ಕಂಡೋಗ್ಬಿಡ್ತದೆ ತಗೊಳಪ್ಪ ಕಲ್ಲು ಮುಳ್ಳು ಅದಕ್ಕೆ ನಾನು ಬಿಡ್ರ ಕಣಯ್ಯ ಹೆಣ್ಣು ಮಗಳ ಕಷ್ಟ ಪರಿಶುದ್ಧ ಮಾಡೋದಕ್ಕೆ ಹೋಗ್ಬೇಕು ಏನಾಗಬೇಕು ತಂದೆ ಅದಕ್ಕೆ ಹಾ ನೀನು ಚಿಕ್ಕದ ಒಂದ ಹುಲಿಯ ಮರಿಯ ಒಳಗಂಡು ಬಾರೋ ಕಣ್ಣಯ್ಯ ಬಿಡ್ರ ಕಣಯ್ಯ ಚಿಕ್ಕದೊಂದ ಹುಲಿಯುವ ಮರಿಯನ್ನು ಹೊರ್ಕಡಬಾರು ಹುಲಿ ಮೇಲೆ ಕೂತ್ಕೊಂಡು ನಾನು ಹೌದು ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡ್ತೀನಿ ಅಂದಾಗ ಶಿವ ಶಿವ ಬಿಡ್ರ ಕಣಪ್ಪ ಹೇಳ್ತಿದ್ದಾನೆ ಏನಂತ ಅಯ್ಯೋ ಸ್ವಾಮಿ ಹುಲಿ
ಹುಲಿ ಅಂದ್ರೆ ನಿಮಗೆ ಬಾಯಿ ಮಾತು, ಹೌದು ಆಡು ಕುರಿ ಕಟ್ಟೈತ ನನಗೆ ಪ್ರಾಣ ಸಂಕಟವಲ್ಲ ಬುದ್ಧಿ. ಶಿವ ಶಿವ ಮಾದಪ್ಪ ಯಾಕೋ ಬಿಡದ ಕಡೆ ಯಾಕಪ್ಪ ಅಯ್ಯೋ ಮಾದೇಶ್ವರ, ಹುಲಿ ಅಂದ್ರೆ ಹುಲಿ ಅಂದ್ರೆ ಏನ್ ಸಾಮಾನ್ಯ ನೀನ್ ಆಡು ಕುರಿ ಕೆಟ್ಟೈತ ಕಂಡ ಕಡವಾದ ಮಾಂಸವನ್ನ ತಿಂದು ಬಿಸಿ ಬಿಸಿ ರಕ್ತ ಕುಡಿಬಿಡ್ತದಲ್ಲ ಮಾದಪ್ಪ. ಶಿವ ಶಿವ ಏನು ಆಡು ಕುರಿ ಕೆಟ್ಟೋಯ್ತಾ ದರಾದಾರ್ ನಡ್ಕೊಂಡ್ ಬಂದ್ಬಿಡಕ್ಕೆ. ಕರ್ಕೊಂಡು ಬರ್ಬೋದಕ್ಕೆ ಕರಿಯ ಬಾರೋ ಅನ್ನಕ್ಕೆ ಹುಲಿ ಅಂದ್ರೆ ಏನ್ ಸಾಮಾನ್ಯನ ಬುದ್ಧಿ. ಹೌದು ಕಂಡ ಕಡವಾದ ಮಾಂಸವನ್ನು ತಿಂದು ಬಿಸಿ ಬಿಸಿ ರಕ್ತ ಕುಡಿಬಿಡ್ತದೆ. ಒಕ್ಕಲ್ರ ಕುಡಿದ್ಬಿಡ್ತದೆ. ಅದಕ್ಕೆ ಸ್ವಾಮಿ ಆಹಾ. ಯಾವನಾದ್ರೂ ಸುದ್ದಿ ಹೇಳಿ, ಹೌದು ಆದ್ರೆ ಬರಗದ ಸುದ್ದಿ ಮಾತ್ರ ಹೇಳ್ಬೇಡಿ, ಹುಲಿ ಸುದ್ದಿ ಹೇಳ್ಬೇಡಿ ಏನಂತೆ. ಲೋ ಬೆಡ್ರ್ ಕಣ, ಹೌದು ಹುಲಿ ನನ್ನ ತಿಂದಾಕ್ಬಿಡ್ತಿದೆ ಅಂತ ಹೇಳಿ ಚಿಂತೆ ಭಯ ಮಾಡ್ತೀನಿ. ಬಿಡ್ಬೇಡ ಕಣಪ್ಪ. ಹುಲಿ ನನ್ನ ತಿಂದಾಕ್ಬಿಡ್ತಿದೆ ಅಂತೇಳಿ ಚಿಂತೆಯನ್ನ ಮಾಡಬೇಡ ಬೆಡ್ರ್ ಕಣಯ್ಯ. ಹೌದಪ್ಪ ನಾನು ಕುಂತೂರು ಮಠ ಬಿಟ್ಟು 77 ಮಲ ಕಡ ಕೈಲಾಸಕ್ಕೆ ನಾ ಬರ್ಬೇಕಾದ್ರೆ ಹೌದು ನನ್ನ ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗಳು ನನಗೆ ಕೊಟ್ಟಿದ್ದಾರೆ ಮಲೆ ಉಂಡ ಬಸಮಾಂಗ. ತಗೊಳಪ್ಪ ನನಗೆ ಕೊಟ್ಟಂತ ಮಲೆ ಉಂಡ ಬಸಮಾಂಗವನ್ನ ನಿನ್ನ ಕೈಯಲ್ಲಿ ನಾನು ಕೊಡ್ತೀನಿ ಅಂತೇಳಿ ಆ ಮಾದಪ್ಪ ಆ ಮನೆ ಉಂಡ ಬಸಮಾಂಗವನ್ನ ಬೇಡಕಣಪ್ಪನ ಕೈಲಿ ಕೊಟ್ಟಾಗ ಆ ಬೇಡಕಣಪ್ಪನಿಗೆ ಬಹಳ ಧೈರ್ಯ ಬಂದ್ಬಿಡ್ತು. ಮಾದಪ್ಪ ನೀವು ಒಂದು ಹುಲಿ ಹೊಡ್ಕೊಂಡು ಬಾರೋ ಅಂದ್ರಿ, 77 ಹುಲಿ ಹೊಡ್ಕೊಂಡು 77 ಮಲ ಕಡ ಕೈಲಾಸ ಕೊಡ್ತೀನಿ ಅಂತೇಳಿ ಆ ಬೇಡ್ರ ಕಡೆಯ ಮಾದಪ್ಪನಿಗೆ ಹುಲಿ ಹೊಡ್ಕೊಂಡ್ ಬರೋದಕ್ಕೋಸ್ಕರ ಯಾವ ಮಾರ್ಗ ಬರ್ತಿದ್ದಾರೆ, ಯಾವ ಮಾರ್ಗ ಬರ್ತಿದ್ದಾರೆ ಅಂದ್ರೆ ಹಗ್ಗದ ಬಲೆ ಕಗ್ಗಿರದ ಗೇಟಿ ತಕೊಂಡು ಅವನು ಗುಡಿಯ ಗುಂಡಾಲ ಕಡದವನೇ, ಗುಡಿಯ ಗುಂಡಾಲ ಕಡದವನೇ, ಗುಡಿಯ ಗುಂಡಾಲ ಎಣದಿನಿ ಕೊಳಕೆ ಎಣದಿನಿ ಕೊಳವ ಗೆಳೆಯ ಗಡಿಗೆ ಗೆಳೆಯ ಚೆಲ್ಲ ಚಿಕ್ಕವನು ಬ್ಯಾಡ ಕಂಬಳಗಿರಿಗೆ ಕಂಬಳಗಿರಿ ರಾಮವ ಕೊಳಕೆ ರಾಮವ ಕೊಳವ ಆನಂದಾಲ ತಿಂಬಗೆ ಸರಳ ಆನಂದವಾಗಿ ಬರ್ತವನೇ. ಮಾದಪ್ಪನಿಗೆ ಹುಲಿ ಹೊಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಬೇಡ್ರ ಕೆಳೆಯ ಗುಡಿ ಗುಂಡಾಲವನ ಕಡದು ಎಣದಿನಿ ಕೊಳ ಜಡೆಕಲ್ಲು ತಂಬಡಗೇರಿ ಹೌದು ರಾಮವ ಕೊಳ ಆನಂದರ ದಿಂಬ ಎಲ್ಲ ಕಡೆನೂ ಬಂದು ಹುಲಿಗಳನ್ನು ನೋಡ್ತಾ ಬಂದಂತೆ ಹುಲಿ ಎಲ್ಲೂ ಕಾಣಲಿಲ್ಲ. ಅಲ್ಲಿ ಒಂದು ಕಣ್ಣು ಕಾಣಿಲ್ವಲ್ಲಪ್ಪ. ಆನಂದರ ದಿಂಬವನ್ನ ಬಿಟ್ಟು ಕಂಬದ ಬೋಳಿ ಬೆಟ್ಟಕ್ಕೆ ಬಂದಂತೆ. ಆ ಕಂಬದ ಬೋಳಿ ಬೆಟ್ಟದ ಮೇಲೆ ಹುಲಿಗಳನ್ನ ನೋಡಿದಂತೆ ಎಲ್ಲೂ ಸಿಕ್ಲಿಲ್ಲ. ಆದ್ರೆ ಹುಲಿ ಹೆಜ್ಜೆ ಮಾತ್ರ ಕಾಣ್ತಿದ್ದಂತೆ. ಹುಲಿ ಹೆಜ್ಜೆ ಮಾತ್ರ ಕಾಣ್ತಿತ್ತು, ಹುಲಿಗಳು ಕಾಣಲಿಲ್ಲ. ಯಾವಾಗ ಕಂಬದ ಬೋಳಿ ಬೆಟ್ಟ ಬಿಟ್ಟು ರಂಗನಗೊಟ್ಟು ಆ ರಂಗನಗೊಟ್ಟಲ್ಲಿ ಬಂದು ಚಿಂತೆ ಮಾಡ್ತಾ ನಿಂತ್ಕೊಂಡಂತೆ. ಅಯ್ಯೋ ಮಾದಪ್ಪ ಹುಲಿ ಹೊಡ್ಕೊಂಡು ಬಾರು ಅಂತ ನೀವ್ ಹೇಳಿದ್ರಲ್ಲ, ಹುಲಿ ಕಾಣ್ತಿರಲ್ಲ ಸ್ವಾಮಿ. ಹುಲಿ ನನ್ನ ಕಡೆಗೆ ಒಂದು ಸಿಕ್ಕಿಲ್ವಲ್ಲ ಬುದ್ಧಿ. ಹುಲಿ ಸಿಕ್ಕಿದ್ರೆ ಹೊಡ್ಕೊಂಡ್ ಬರ್ತೀನಿ, ಹುಲಿ ಸಿಕ್ಲಿಲ್ಲ ಅಂದ್ರೆ ನಿಮ್ಮ ಪಾದವೇ ಗತಿ ಅಂತ ನಿಮ್ಮ ಪಾಗೆ ಬಂದ್ಬಿಡ್ತೀನಿ ಅಂತ ರಂಗನ ಒಟ್ಟಲ್ಲಿ ಚಿಂತೆ ಮಾಡ್ತಾ ನಿಂತ್ಕೊಂಡಾಗ ರಂಗನ ಒಡ್ಡಲ್ಲಿ ಯಾರು ಪ್ರತ್ಯಕ್ಷವಾದ್ರು? ಯಾರಿದ್ರಪ್ಪ ಅಲ್ಲಿ? ರಂಗನ ಒಡ್ಡಲ್ಲಿ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದಶವತಾರಿ ಪುರುಷ ಶ್ರೀಮನ್ನಾರಾಯಣ ಮೂರ್ನಾಮ ದಾಸಯ್ಯ ಬೆಳಗಿರಂಗ ಸ್ವಾಮಿ ಅವರು ವೈಕುಂಠವಾಸ ಅಲ್ಲಿ ಪ್ರತ್ಯಕ್ಷವಾದ್ರಂತೆ. ಲೋ ಬೇಡ್ಕಣ್ಣಯ್ಯ, ಯಾಕೋ ಕಣ್ಣ ಚಿಂತೆ ಮಾಡ್ತಿದೀಯ? ನಾರಾಯಣ, ಈ 77 ಮಲ ಕಡ ಕೈಲಾಸದಲ್ಲಿ ಒರಗಿರುವಂತ ನನ್ನಪ್ಪ ಮೂಡನ ಮಲೆ ಮಹದೇಶ್ವರ ಯಾರೋ ಬಡವಿ ಹೆಣ್ಣು ಮಗಳ ಕಷ್ಟ ಪರಿಶೋಧನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಹುಲಿ ಹೊಡ್ಕೊಂಡು ಬಾರೋ ಬೇಡ್ರ ಕಡೆ ಅಂತ ಹೇಳಿದ್ರು. ಅದಕ್ಕೆ ನಾ ಬಂದಿದ್ದೀನಿ ನಾರಾಯಣ ಅಂದಾಗ ಆ ಕಣ್ಣಯ್ಯ ಆ ಬೇಡ್ರ ಕಣಪ್ಪ ಆ ಬೆಳಗಿನ ಸ್ವಾಮಿ ಪಾದ ಹಿಡ್ಕೊಂಡು ನೀವೇ ತೋರಿಸ್ಕೊಡಿ ಸ್ವಾಮಿ ಹುಲಿ ಇರುವಂತ ಜಾಗವನ್ನ ಅಂತೇಳಿ
ಆ ಬಿಳಗರಂಗ ಸ್ವಾಮಿ ಪಾದ ಹಿಡ್ಕೊಂಡು ಯಾವ ರೀತಿ ಬಿಡ್ತಿದ್ದಾರೆ. ಅದಕ್ಕೆ ಆ ರಂಗ ವಿಠಲ ಎಂಬ ಹಾಡನ್ನ ಹಾಡಿ ಡಾಕ್ಟರ್ ರಾಜ್ಕುಮಾರ್ ಆಡಿರುವಂತ ರಂಗ ವಿಠಲ ಎಂಬ ಹಾಡನ್ನ ಹಾಡಿ ಆಮೇಲೆ ನಾವು ಮಲೆ ಮನಸ್ಸು ಕಥೆಯನ್ನು ನಾವು ಆಡೋಣ. ರಂಗ ರಂಗ ವಿಠಲ ರಂಗ ಪಾಂಡುರಂಗ